ಹಾಯ್ ಎವ್ರಿವನ್. ಈ ವಿಡಿಯೋದಲ್ಲಿ ಫಂಕ್ಷನ್ ಅಂದ್ರೆ ಏನು ಅಂತ ನೋಡೋಣ. ಅಂಡ್ ಅಲಾಂಗ್ ವಿತ್ ದಟ್ ನಮ್ಮ ಪ್ರೋಗ್ರಾಮ್ ಅಲ್ಲಿ ಫಂಕ್ಷನ್ ನ ಯಾವ ತರ ಡಿಫೈನ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಅಂಡ್ ಫಂಕ್ಷನ್ಸ್ ಏನಕ್ಕೆ ಇಂಪಾರ್ಟೆಂಟ್ ಒಂದು ಪ್ರೋಗ್ರಾಮ್ಗೆ ಅಂತ ನೋಡೋಣ. ಸೊ ಬಿಫೋರ್ ಗೋಯಿಂಗ್ ಟು ದ ಟಾಪಿಕ್, ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ವೇದ್ ಐಕ್ಯೂ ಕ್ಲಾಸಸ್. ಸೊ ಲೆಟ್ಸ್ ಡಿಫೈನ್ ದ ಫಂಕ್ಷನ್. Function ಅಂದ್ರೆ it is a C block of code which will perform specific task. See, for example, ನಮ್ಮ program ಅಲ್ಲಿ if we want a particular instruction. So instruction na let's assume it as a printf statement. So ಈ printf statement if we want it to repeat 15 times. So ಆವಾಗ ನಾವು 15 times ಇದೇ instruction ನ ಬರೆಯೋದಕ್ಕಾಗಲ್ಲ. ಸೊ ಆ ಪರ್ಟಿಕ್ಯುಲರ್ ಸಿಚುಯೇಷನ್ ಅಲ್ಲಿ ಏನ್ ಮಾಡ್ತೀವಿ, ವಿ ವಿಲ್ ಯೂಸ್ ಫಂಕ್ಷನ್ಸ್. ಸೊ ಫಂಕ್ಷನ್ಸ್ ಏನ್ ಮಾಡುತ್ತೆ, ವಿ ವಿಲ್ ರೈಟ್ ದಟ್ ಪಾರ್ಟ್ ಆಫ್ ದ ಕೋಡ್ ವಿಚ್ ವಿ ನೀಡ್ ಟು ಯೂಸ್ ಅಗೈನ್ ಅಂಡ್ ಅಗೈನ್ ಇನ್ ದ ಪ್ರೋಗ್ರಾಮ್. ಅಂದ್ರೆ ಲೆಟ್ಸ್ ಅಸ್ಯೂಮ್ ದಿಸ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಇಟ್ ಸೆಲ್ಫ್. ನಾನು ಏನ್ ಮಾಡ್ತೀನಿ, ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಐ ವಾಂಟ್ ಇಟ್ ಟು ರಿಪೀಟ್ 15 ಟೈಮ್ಸ್. ಸೊ ಏನ್ ಮಾಡ್ತೀವಿ, ವಿ ವಿಲ್ ಡಿಫೈನ್ ಎ ಫಂಕ್ಷನ್. ಡಿಸ್ಪ್ಲೇ ಅಂತ ಒಂದು ಫಂಕ್ಷನ್ ಡಿಫೈನ್ ಮಾಡ್ತೀವಿ. ಅಂಡ್ ಈ ಡಿಸ್ಪ್ಲೇ ಫಂಕ್ಷನ್ ಒಳಗಡೆ ವಿ ವಿಲ್ ರೈಟ್ ದ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್. ಗಾಟ್ ಇಟ್. ಸೊ ಯಾವಾಗೆಲ್ಲ ನಾವು ಈ ಡಿಸ್ಪ್ಲೇ ಫಂಕ್ಷನ್ ಕಾಲ್ ಮಾಡ್ತೀವಿ, ಅಟ್ ದಟ್ ಟೈಮ್ ಇಟ್ ವಿಲ್ ಪ್ರಿಂಟ್ ದ ಸ್ಟೇಟ್ಮೆಂಟ್ ವಾಟ್ ಎವರ್ ವಿ ಹ್ಯಾವ್ ರಿಟರ್ನ್ ಇನ್ಸೈಡ್ ದ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಏನ್ ತಗೊಂಡಿದ್ದೀವಿ, ದಿಸ್ ಈಸ್ ಒನ್ ಸಿಂಗಲ್ ಇನ್ಸ್ಟ್ರಕ್ಷನ್. ಬಟ್ ಇನ್ ಕೇಸ್ ಆಫ್ ಹಂಡ್ರೆಡ್ಸ್ ಆಫ್ ಲೈನ್, ಆ ತರ ಸಿಚುಯೇಷನ್ ಅಲ್ಲಿ ವಿ ವಿಲ್ ಯೂಸ್ ದ ಫಂಕ್ಷನ್. ನಿಮಗೆ ಅನ್ನಿಸ್ಬೋದು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಒಂದೇ ಇದೆ, ಒಂದ್ ಸ್ಟೇಟ್ಮೆಂಟ್ ನ 15 ಟೈಮ್ಸ್ ಬರೆಯೋದೇನು ದೊಡ್ಡದಲ್ಲ ಅಂತ. ಬಟ್ ಇಫ್ ದ ಪ್ರೋಗ್ರಾಮ್ ಆರ್ ದ ಕೋಡ್ ಬ್ಲಾಕ್ ಏನಿದೆ, ಇಫ್ ದಟ್ ಈಸ್ ಹಂಡ್ರೆಡ್ಸ್ ಆಫ್ ಲೈನ್, ನಾನು ಹಂಡ್ರೆಡ್ಸ್ ಆಫ್ ಲೈನ್ ನ 15 ಟೈಮ್ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂದ್ರೆ ವಿ ಕಾಂಟ್ ರೈಟ್ ದಟ್ 15 ಟೈಮ್ಸ್. ಸೊ ಆವಾಗ ಏನ್ ಮಾಡ್ತೀವಿ, ವಿ ವಿಲ್ ಯೂಸ್ ಫಂಕ್ಷನ್. ಆ ಪರ್ಟಿಕ್ಯುಲರ್ ಬ್ಲಾಕ್ ಆಫ್ ಕೋಡ್ ನ ವಿ ವಿಲ್ ಇನ್ಕ್ಲೂಡ್ ಇಟ್ ವಿತ್ ಇನ್ ಎ ಫಂಕ್ಷನ್ ಅಂಡ್ ವಿ ವಿಲ್ ಕಾಲ್ ದ ಫಂಕ್ಷನ್ ಯಾವಾಗೆಲ್ಲ ನಮಗೆ ಆ ಬ್ಲಾಕ್ ಆಫ್ ಕೋಡ್ ಎಕ್ಸಿಕ್ಯೂಟ್ ಆಗ್ಬೇಕು ಆವಾಗ. ಸೊ ಫಂಕ್ಷನ್ ಏನಕ್ಕೆ ಬೇಕು, ಇಟ್ ವಿಲ್ ಮೇಕ್ ದ ಪ್ರೋಗ್ರಾಮ್ಸ್ ಮಾಡ್ಯುಲರ್. ಮಾಡ್ಯುಲರ್ ಅಂದ್ರೆ ವಿ ವಿಲ್ ಬಿ ಡಿವೈಡಿಂಗ್ ದ ಫಂಕ್ಷನ್ ಆರ್ ಸಾರಿ ವಿ ವಿಲ್ ಬಿ ಡಿವೈಡಿಂಗ್ ದ ಪ್ರೋಗ್ರಾಮ್ ಇಂಟು ಬ್ಲಾಕ್ಸ್. ಲಾರ್ಜರ್ ಪ್ರೋಗ್ರಾಮ್ ನ ವಿ ವಿಲ್ ಡಿವೈಡ್ ಇಟ್ ಇಂಟು ಸ್ಮಾಲರ್ ಬ್ಲಾಕ್ಸ್. ಸೊ ಈ ಸ್ಮಾಲರ್ ಬ್ಲಾಕ್ಸ್ ಏನ್ ಡಿವೈಡ್ ಮಾಡಿರ್ತೀವಿ, ವಿ ಕಾಲ್ ದೆಮ್ ಆಸ್ ಫಂಕ್ಷನ್ಸ್. ಅಂಡ್ ಕೋಡ್ ರೀಯೂಸಬಿಲಿಟಿ ಆಗುತ್ತೆ. ಒಂದೇ ಪರ್ಟಿಕ್ಯುಲರ್ ಸೆಟ್ ಆಫ್ ಕೋಡ್ ನ ನಾವು 10 ಟೈಮ್ಸ್ ಎಕ್ಸಿಕ್ಯೂಟ್ ಮಾಡ್ತಿದೀವಿ ಅಂದ್ರೆ, ಇನ್ಸ್ಟೆಡ್ ಆಫ್ ರೈಟಿಂಗ್ ಇಟ್ 10 ಟೈಮ್ಸ್, ಒಂದ್ ಸಿಂಗಲ್ ಫಂಕ್ಷನ್ ಒಳಗಡೆ ನಾವು ಆ ಕೋಡ್ ನ ಎಂಬೆಡ್ ಮಾಡಿ ವಿ ಕ್ಯಾನ್ ಕಾಲ್ ದ ಫಂಕ್ಷನ್ 10 ಟೈಮ್ಸ್. ಗಾಟ್ ಇಟ್. ಸೊ ಇಲ್ಲಿ ರೀಯೂಸಬಿಲಿಟಿ ಆಯ್ತು ಅಂಡ್ ಇಟ್ ಈಸ್ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್. ಏನಕ್ಕೆ, ಇನ್ ಕೇಸ್ ಹಂಡ್ರೆಡ್ಸ್ ಆಫ್ ಲೈನ್ಸ್ ಏನಿದೆ, ಇಫ್ ವಿ ಆರ್ ರೈಟಿಂಗ್ ಇಟ್ 10 ಟೈಮ್ಸ್, ಸೊ ವಿ ಕೆನಾಟ್ ಡಿಬಗ್ ಇಟ್ ಈಸಿಲಿ. ಯಾವ ಪರ್ಟಿಕ್ಯುಲರ್ ಲೈನ್ ಅಲ್ಲಿ ಎರರ್ ಇದೆ ಅಂತ ಫೈಂಡ್ ಔಟ್ ಮಾಡೋದು, ದಟ್ ವಿಲ್ ಬಿ ಡಿಫಿಕಲ್ಟ್. ಸೊ ಇಫ್ ಯು ಆರ್ ರೈಟಿಂಗ್ ದೋಸ್ ಲೈನ್ಸ್ ವಿತ್ ಇನ್ ಎ ಫಂಕ್ಷನ್, ಪ್ರೋಗ್ರಾಮ್ ಆರ್ಗನೈಸ್ಡ್ ಆಗಿರುತ್ತೆ. ಅಂಡ್ ಯಾವ ಪರ್ಟಿಕ್ಯುಲರ್ ಲೈನ್ ಅಲ್ಲಿ ಎರರ್ ಇದೆ ಆರ್ ವೇರ್ ಎವರ್ ದ ಕಂಪೈಲರ್ is encountering the error, it will be easy to understand it and to debug that. So now let's see the classification of function. Coming to the classification of functions, we have two kinds: built-in function and user-defined function. So built-in functions ಅಂದ್ರೆ, take an example, string.h use ಮಾಡ್ತಿದ್ವಿ to include what string handling function. So ಈ ತರ functions ಏನಿದೆ which are already present in C library. ಸಿ ಲೈಬ್ರರಿಲಿ ಆಲ್ರೆಡಿ ಇರುತ್ತೆ, ವಿ ವಿಲ್ ಯೂಸ್ ದೆಮ್. ಸೊ ಅದನ್ನೆಲ್ಲ ನಾವು ಬಿಲ್ಟ್ ಇನ್ ಫಂಕ್ಷನ್ಸ್ ಅಂತೀವಿ. ಸಿಮಿಲರ್ಲಿ ವಿ ಹ್ಯಾವ್ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್. ಸೊ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂದ್ರೆ ದೀಸ್ ಆರ್ ದ ಫಂಕ್ಷನ್ಸ್ ವಿಚ್ ವಿ ವಿಲ್ ಡಿಫೈನ್ ಫಾರ್ ಯೂಸರ್ ಪರ್ಪಸ್. ದಟ್ ಈಸ್ ಟು ಪರ್ಫಾರ್ಮ್ ಸ್ಪೆಸಿಫಿಕ್ ಟಾಸ್ಕ್ ಫಾರ್ ದ ಯೂಸರ್. ಯೂಸರಿಗೆ ಬೇಕಾಗಿರೋಂತ ಸ್ಪೆಸಿಫಿಕ್ ಟಾಸ್ಕ್ ನ ಡಿಫೈನ್ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ತಾರೆ, ದೇ ವಿಲ್ ಡಿಫೈನ್ ಅ ಸಪರೇಟ್ ಫಂಕ್ಷನ್. ಆ ಫಂಕ್ಷನ್ ನ ನಾವು ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. So built-in functions already ಇದೆ. Then let's see how can we define the user-defined functions. Got it. So user-defined function ನ ನಾವು ಡಿಫೈನ್ ಮಾಡುವಾಗ we need to take care of three things. That is function definition, function call, and then function declaration.
ಯಾವ ರೀತಿ ಫಂಕ್ಷನ್ ನ ಡಿಫೈನ್ ಮಾಡಬೇಕು, ಡಿಫೈನ್ ಮಾಡಿರೋ ಫಂಕ್ಷನ್ ನ ಎಲ್ಲಿ ಕಾಲ್ ಮಾಡಬೇಕು ಅಂಡ್ ಎಲ್ಲಿ ಡಿಕ್ಲೇರ್ ಮಾಡಿರ್ಬೇಕು. ಸೊ ಇದು ಮೂರನ್ನು ನಾವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಓನ್ಲಿ ದೆನ್ ವಿ ಕ್ಯಾನ್ ಡಿಫೈನ್ ದ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್. Got it. So now let's see it with an example. So this is an example program. Here we are performing simple addition. Simple sum perform ಮಾಡ್ತಿದೀವಿ. We are performing simple sum. So first, this is the preprocessor directory. Correct. A standard input output function. ನಾವು ಅದನ್ನ import ಮಾಡ್ಕೊಂಡಿದೀವಿ. Next one is int add ಬ್ರಾಕೆಟ್ಸ್ ಅಲ್ಲಿ ಇಂಟ್ ಎ ಅಂಡ್ ಇಂಟ್ ಬಿ ಅಂತ ಬರೆದ್ವಿ. ನೆಕ್ಸ್ಟ್ ಸೆಮಿಕೋಲನ್. ಸೊ ದಿಸ್ ಇಸ್ ಅ ನ್ಯೂ ಥಿಂಗ್. ಕರೆಕ್ಟ್ ಅಲ್ವಾ? ಇಲ್ಲಿವರೆಗೂ ನಾವು ಫಂಕ್ಷನ್ಸ್ ಯೂಸ್ ಮಾಡಕ್ಕಿಂತ ಮುಂಚೆ ಇಲ್ಲಿವರೆಗೂ ನಾವ್ ಏನೇನ್ ಪ್ರೋಗ್ರಾಮ್ಸ್ ಬರ್ದಿದ್ವಿ ಅದ್ರಲ್ಲೆಲ್ಲ ವಾಯ್ಡ್ ಮೇನ್ ಮೇಲೆ ಈ ತರ ಯಾವುದೇ ಒಂದು ಇನ್ಸ್ಟ್ರಕ್ಷನ್ ನಾವು ಪಾಸ್ ಮಾಡ್ತಿರ್ಲಿಲ್ಲ. ಸೊ ದಿಸ್ ಈಸ್ ಅ ನ್ಯೂ ಥಿಂಗ್. ಕರೆಕ್ಟ್. ಸೊ ಲೆಟ್ಸ್ ಕೀಪ್ ಇಟ್ ಅಸೈಡ್. ನೆಕ್ಸ್ಟ್ ಲೆಟ್ಸ್ ಗೆಟ್ ಇನ್ ಟು ದ ವಾಯ್ಡ್ ಮೇನ್. ವಾಯ್ಡ್ ಮೇನ್ ಬಂನಿ. ಹಿಯರ್ ಯು ಕ್ಯಾನ್ ಸಿ ಇಂಟ್ ಎ ಈಕ್ವಲ್ಸ್ ಟು 5 ಅಂತ ಬರ್ದಿದೀವಿ. ನೆಕ್ಸ್ಟ್ ಇನ್ನೊಂದು ವೇರಿಯೇಬಲ್ ಬಿ ಡಿಫೈನ್ ಮಾಡ್ಕೊಂಡ್ವಿ. ವಿ ಹ್ಯಾವ್ ಅನದರ್ ವೇರಿಯೇಬಲ್ ಸಿ. ಓಕೆ. ಸೊ ನೆಕ್ಸ್ಟ್ ಸಿ ಅಲ್ಲಿ ಏನ್ ಮಾಡ್ತಿದೀವಿ? ವಿ ಆರ್ ಸೇಯಿಂಗ್ ಆಡ್ ಆಫ್ ಎ ಕಾಮಾ ಬಿ ಅಂತ ಬಂತು. ಸೊ ದಿಸ್ ಇಸ್ ಆಲ್ಸೋ ಎ ನ್ಯೂ ಥಿಂಗ್. ಆಡ್ ಆಫ್ ಎ ಕಾಮಾ ಬಿ ತರ ಎಲ್ಲೂ ಕೊಡ್ಲೇ ಇಲ್ಲ. ವೆನ್ ಎವರ್ ವಿ ನೀಡೆಡ್ ಸಮ್ ನಾವೇನ್ ಮಾಡ್ತಿದ್ವಿ? ಸಿ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಅಂತ ಡೈರೆಕ್ಟ್ ಆಗಿ ಬರೀತಿದ್ವಿ. ಸೊ ಇಲ್ಲಿ ಆಡ್ ಆಫ್ ಎ ಕಾಮಾ ಬಿ ಅಂತ ಕೊಟ್ವಿ. ಸೊ ದಿಸ್ ಈಸ್ ಆಲ್ಸೋ ಎ ನ್ಯೂ ಲೈನ್ ಆಫ್ ಇನ್ಸ್ಟ್ರಕ್ಷನ್. ನಮಗೆ ಇದಿನ್ನೂ ಗೊತ್ತಿಲ್ಲ ಏನು ಅಂತ. Next, we are printing this C. Okay, this is similar statement. Next, ಇನ್ನೊಂದು ಯಾವ್ದೋ ಫಂಕ್ಷನ್ ಬರ್ದಿದೀವಿ ಇಲ್ಲಿ, ದಟ್ ಈಸ್ ಇಂಟ್ ಆಡ್ ಇಂಟ್ ಎ ಇಂಟ್ ಬಿ ಅಂತ ಕೊಟ್ವಿ. ಇಲ್ಲಿವರೆಗೂ ನಾವು ಬರ್ದಿದ್ದ ಎಲ್ಲ ಪ್ರೋಗ್ರಾಮ್ಸ್ ಅಲ್ಲೂ ಜಸ್ಟ್ ವಿ ವರ್ ಯೂಸಿಂಗ್ ವಾಯ್ಡ್ ಮೇನ್. ಸೊ ಹಿಯರ್ ವಿ ಹ್ಯಾವ್ ಅನದರ್ ನ್ಯೂ ಫಂಕ್ಷನ್. ಕರೆಕ್ಟ್. ಸೊ ನಾವು ಲೆಟ್ಸ್ ಕ್ಯಾಟಗರೈಸ್ ದಿಸ್. ಯಾವ್ಯಾವ ಲೈನ್ ಅಲ್ಲಿ ಏನೇನಿದೆ ಅಂತ ನೋಡ್ತಾ ಬರೋಣ. ಗಾಟ್ ಇಟ್. So this particular line, whatever we have written, int add, int a, int b ಅಂತ ಇದೇನ್ ಬರ್ದಿದೀವಿ, this is my function declaration. Next, void main ಇದೆ. So always remember, ನೀವು function user defined function ಬರೀತಿದ್ದೀರಾ ಅಂದ್ರೆ you need to declare that function before void main. Got it? So ನಾನು ಇಲ್ಲಿ user defined function ಏನಿದೆ, int add ಅಂತ ತಗೊಂಡಿದ್ದೀನಿ. ದಿಸ್ ಇಸ್ ದ ಯೂಸರ್ ಡಿಫೈನ್ಡ್ ಫಂಕ್ಷನ್. ಸೊ ಬಿಫೋರ್ ಯೂಸಿಂಗ್ ದಿಸ್ ಫಂಕ್ಷನ್ ಇನ್ ದ ಪ್ರೋಗ್ರಾಮ್, ನಾವಿಲ್ಲಿ ವಾಯ್ಡ್ ಮೇನ್ ಗಿಂತ ಮುಂಚೆ ವಿ ವಿಲ್ ಡಿಕ್ಲೇರ್ ದಟ್ ಪ್ರೋಗ್ರಾಮ್. ಈಗ ಸಿಮಿಲರ್, ಇವಾಗ ಮೇನ್ ಫಂಕ್ಷನ್ ಒಳಗಡೆ ನಾವ್ ಏನಾದ್ರೂ ವೇರಿಯೇಬಲ್ಸ್ ಯೂಸ್ ಮಾಡ್ತಿದೀವಿ ಅಂದ್ರೆ ಬಿಫೋರ್ ಯೂಸಿಂಗ್ ದಟ್ ವೇರಿಯೇಬಲ್ ವಿ ವಿಲ್ ಬಿ ಡಿಕ್ಲೇರಿಂಗ್ ದ ವೇರಿಯೇಬಲ್. ಸೊ ಅದೇ ತರ ಬಿಫೋರ್ ಯೂಸಿಂಗ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ವಿ ವಿಲ್ ಡಿಕ್ಲೇರ್ ದ ಫಂಕ್ಷನ್ ಇನ್ ದಿಸ್ ಲೈನ್. ಗಾಟ್ ಇಟ್. ಸೊ ಇಲ್ಲೇನ್ ಮಾಡಿದೀವಿ? ಇಂಟ್ ಆಡ್ int a, int b ಅಂತಿದೆ. So this int is the data type. And next add ಅಂತ ಏನ್ ಬರ್ದಿದೀವಿ? This is the function name. ಏನ್ ಫಂಕ್ಷನ್ ನೇಮ್ ಬೇಕಿರುತ್ತೆ ಅದನ್ನ ಡಿಫೈನ್ ಮಾಡ್ತಿದೀವಿ. And next these two are the parameters. Parameters ಅಂದ್ರೆ ಆ ಪರ್ಟಿಕ್ಯುಲರ್ ಫಂಕ್ಷನ್ ಅಲ್ಲಿ ಯಾವ ವ್ಯಾಲ್ಯೂಸ್ ನ ಇಟ್ಕೊಂಡು ವಿ ಆರ್ ಪರ್ಫಾರ್ಮಿಂಗ್ ದ ಮ್ಯಾಥಮೆಟಿಕಲ್ ಆಪರೇಷನ್ಸ್. ಸೊ ಆ ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಯಾವ್ದು ಬೇಕಿರುತ್ತೆ ಅದನ್ನ ನಾವು ಇನಿಷಿಯಲಿನೇ ಡಿಕ್ಲೇರ್ ಮಾಡ್ತಿದೀವಿ. ಹಿಯರ್ ಇಂಟ್ ಎ ಅಂಡ್ ಇಂಟ್ ಬಿ ಅಂತ. ಗಾಟ್ ಇಟ್. ಸೊ ನೆಕ್ಸ್ಟ್ ಹಿಯರ್ ದಿಸ್ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಸಿ ಇಸ್ ಈಕ್ವಲ್ಸ್ ಟು ಆಡ್ ಆಫ್ ಎ ಬಿ ಏನಿದೆ, ದಿಸ್ ಈಸ್ ಯುವರ್ ಫಂಕ್ಷನ್ ಕಾಲ್. ಸಿ ವಿತೌಟ್ ಕಾಲಿಂಗ್ ಯುವರ್ ನೇಮ್. ಇವಾಗ ನಾವು ಒಬ್ರು ಪರ್ಸನ್ ನ ಕರಿತಿದೀವಿ ಅಂದ್ರೆ ವಿ ವಿಲ್ ಕಾಲ್ ದೇರ್ ನೇಮ್, ರೈಟ್? ನಾವು ಅವ್ರ ನೇಮ್ ಕರಿದೇನೆ ಜಸ್ಟ್ ಇಫ್ ವಿ ಎಕ್ಸ್ಪೆಕ್ಟ್ ದೆಮ್ ಟು ರಿಯಾಕ್ಟ್, ಅವ್ರು ರಿಯಾಕ್ಟ್ ಮಾಡಲ್ಲ. ಕರೆಕ್ಟ್. ಸಿಮಿಲರ್ಲಿ ಹಿಯರ್ ಆಲ್ಸೋ ಈ ಪರ್ಟಿಕ್ಯುಲರ್ ಫಂಕ್ಷನ್ ನಿಮಗೆ ರನ್ ಆಗ್ಬೇಕು ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂದ್ರೆ ನೀವು ಆ ಫಂಕ್ಷನ್ ನ ವಿತ್ ಇನ್ ದ ಮೇನ್ ಪ್ರೋಗ್ರಾಮ್ ಎಲ್ಲಾದ್ರೂ ಕಾಲ್ ಮಾಡಿರ್ಬೇಕು. ಆವಾಗ ಮಾತ್ರ ಆ ಫಂಕ್ಷನ್ ನಿಮಗೆ ಕಂಪೈಲರ್ ಅಲ್ಲಿ ರೀಡ್ ಆಗಿ ಎಕ್ಸಿಕ್ಯೂಟ್ ಆಗೋದು. ಗಾಟ್ ಇಟ್. ಸೊ ಹಿಯರ್ ವಿ ಆರ್ ಯೂಸಿಂಗ್ add. So this add function we are calling it here. C equals to add a comma b. Since add function ಅಲ್ಲಿ ನಾವು ಎರಡು ವ್ಯಾಲ್ಯೂಸ್ ಏನ್ ಇಲ್ಲಿ ತಗೊಂಡಿದ್ವಿ, ಇಂಟ್ ಎ ಅಂಡ್ ಇಂಟ್ ಬಿ ಅಂತ, ಈ ಎರಡು ಈ ವೇರಿಯೇಬಲ್ಸ್ ಗೆ ವಿ ನೀಡ್ ಟು ಪಾಸ್ ದ ವ್ಯಾಲ್ಯೂ ಹಿಯರ್. ಎ ಗೆ ಯಾವ ವ್ಯಾಲ್ಯೂ ತಗೋಬೇಕು, ಬಿ ಗೆ ಏನ್ ವ್ಯಾಲ್ಯೂ ತಗೋಬೇಕು ಅನ್ನೋದನ್ನ ನಾವಿಲ್ಲಿ ವೈಲ್ ಕಾಲಿಂಗ್ ದ ಫಂಕ್ಷನ್ ಇಟ್ ಸೆಲ್ಫ್ ವಿ ವಿಲ್ ಸೇ ದಟ್. ಗಾಟ್ ಇಟ್. ಸೊ ಇವಾಗ ನಿಮ್ ಫ್ರೆಂಡ್ ನೀವು ಕಾಲ್ ಮಾಡ್ತಿದ್ದೀರಾ ಅಂದ್ರೆ ಯು ವಿಲ್ ಸೇ ದಟ್ ವಾಟ್
ಥಿಂಗ್ ದೇ ನೀಡ್ ಟು ಡೂ. ಏನಾದ್ರೂ ಹೆಲ್ಪ್ ಬೇಕು ಅಂದ್ರೂ ನೀವು ಅಲ್ಲೇ ಯು ವಿಲ್ ಕನ್ವೆ ಇಟ್, ರೈಟ್? ಸೊ ಅದೇ ತರ ನಾವಿಲ್ಲಿ ಫಂಕ್ಷನ್ ಕಾಲ್ ಮಾಡುವಾಗ್ಲೇನೆ ವಿ ವಿಲ್ ಸೇ ಏನ್ ವ್ಯಾಲ್ಯೂಸ್ ತಗೋಬೇಕು ಎ ಅಂಡ್ ಬಿ ಅಂತ. ಸೊ ದಟ್ ವಿ ವಿಲ್ ಪಾಸ್ ಇಟ್ ಹಿಯರ್. ಗಾಟ್ ಇಟ್? ಅಂಡ್ ಕಮಿಂಗ್ ಟು ದಿಸ್ ಪಾರ್ಟ್, this is your function definition. Int a add ಈ ಪರ್ಟಿಕ್ಯುಲರ್ ಆಫ್ಟರ್ ವಾಯ್ಡ್ ಮೇನ್ ಏನ್ ಫಂಕ್ಷನ್ ಬರ್ದಿದೀವಿ ಇದನ್ನ ವಿ ಕಾಲ್ ದಿಸ್ ಆಸ್ ಫಂಕ್ಷನ್ ಡೆಫಿನಿಷನ್. ಗಾಟ್ ಇಟ್? ಫಂಕ್ಷನ್ ಡೆಫಿನಿಷನ್ ಅಂದ್ರೆ ಹಿಯರ್ ವಿ ವಿಲ್ ಸೇ ವಾಟ್ ಆರ್ ದ ಇನ್ಸ್ಟ್ರಕ್ಷನ್ ದಟ್ ಪರ್ಟಿಕ್ಯುಲರ್ ಫಂಕ್ಷನ್ ವಿಲ್ ಡೂ. ಏನೆಲ್ಲ ಇನ್ಸ್ಟ್ರಕ್ಷನ್ ಪರ್ಫಾರ್ಮ್ ಮಾಡ್ಬೇಕಿರುತ್ತೆ ಅದನ್ನೆಲ್ಲ ನಾವು ಫಂಕ್ಷನ್ ಡೆಫಿನಿಷನ್ ಪಾರ್ಟ್ ಅಲ್ಲಿ ಬರೀತೀವಿ. ಗಾಟ್ ಇಟ್? ಸೊ ದಿಸ್ ಈಸ್ ಯರ್ ಯೂಸರ್ ಡಿಫೈನ್ಡ್ ಫಂಕ್ಷನ್. ಸಿಯರ್ ಫಂಕ್ಷನ್ ಡೆಫಿನಿಷನ್ ಮಾಡ್ತಿದೀವಿ ಅಂದ್ರೆ this is the syntax. You need to mention the return type, ಅದಾದ್ಮೇಲೆ function name, and then type var1, type var2. ಅದಾದ್ಮೇಲೆ if you have another variable also, you can write type var3 also. More than 3, 4 ಎಷ್ಟಾದ್ರೂ ವೇರಿಯೇಬಲ್ಸ್ ಇಲ್ಲಿ ಪಾಸ್ ಮಾಡ್ಬೋದು. ಗಾಟ್ ಇಟ್? ಎರಡೇ ವೇರಿಯೇಬಲ್ ಇರಬೇಕು ಅಥವಾ ಒಂದೇ ವೇರಿಯೇಬಲ್ ಪಾಸ್ ಮಾಡಬೇಕು ಪ್ಯಾರಾಮೀಟರ್ ಲಿಸ್ಟ್ ಅಲ್ಲಿ ಅಂತಿಲ್ಲ. ನಾವ್ ಈ ಬ್ರಾಕೆಟ್ಸ್ ಒಳಗಡೆ ಏನ್ ಬರಿತಿದೀವಿ ವೇರಿಯೇಬಲ್ ನೇಮ್ ನ ವಿ ಕಾಲ್ ದಮ್ ಆಸ್ ಪ್ಯಾರಾಮೀಟರ್ಸ್. ರಿಮೆಂಬರ್ ದಟ್. ಫಂಕ್ಷನ್ಸ್ ನ ಸ್ಟಡಿ ಮಾಡುವಾಗ ವಿ ವಿಲ್ ಯೂಶಲಿ ಯೂಸ್ ದಿಸ್ ವರ್ಡ್ ಪ್ಯಾರಾಮೀಟರ್ ಅಂತ ಯೂಸ್ ಮಾಡ್ತಿರ್ತೀವಿ. ಸೊ ಪ್ಯಾರಾಮೀಟರ್ ಇಸ್ ನಥಿಂಗ್ ಬಟ್ ದೀಸ್ ವೇರಿಯೇಬಲ್ಸ್. ಇಲ್ಲಿ ರಿಟರ್ನ್ ಟೈಪ್ ಅಂದ್ರೆ ದಿಸ್ ಈಸ್ ದ ಡೇಟಾ ಟೈಪ್. ಡೇಟಾ ಟೈಪ್ ಬೇಸ್ಡ್ ಆನ್ ದ ವ್ಯಾಲ್ಯೂ ವಿಚ್ ದ ಫಂಕ್ಷನ್ ವಿಲ್ ರಿಟರ್ನ್. ಅಂದ್ರೆ ಈ ಫಂಕ್ಷನ್ ಅಲ್ಲಿರೋ ಇನ್ಸ್ಟ್ರಕ್ಷನ್ಸ್ ಎಲ್ಲ ಎಕ್ಸಿಕ್ಯೂಟ್ ಆದ್ಮೇಲೆ ವಿ ವಿಲ್ ಗೆಟ್ ಎ ವ್ಯಾಲ್ಯೂ. ಇವಾಗ ಇನ್ ದ ಪ್ರೀವಿಯಸ್ ಎಕ್ಸಾಂಪಲ್ ಸಮ್ ಫಂಕ್ಷನ್ ನ ಡಿಸ್ಕಸ್ ಮಾಡಿದ್ವಿ. ಸೊ ಇನ್ ದಿಸ್ ಸಮ್ ಫಂಕ್ಷನ್ ಏನಾಗ್ತಿತ್ತು, ಅಟ್ ದ ಎಂಡ್ ಇಟ್ ವಾಸ್ ರಿಟರ್ನಿಂಗ್ ಎ ವ್ಯಾಲ್ಯೂ. ಸಿ ಹಿಯರ್ ಇಟ್ ಈಸ್ ರಿಟರ್ನಿಂಗ್ ದ ಸಮ್. ಸೊ ಈ ಸಮ್ ಏನಿದೆ ದಿಸ್ ಕ್ಯಾನ್ ಬಿ ಇಂಟೀಜರ್ ವ್ಯಾಲ್ಯೂ ಆರ್ ಎ ಫ್ಲೋಟ್ ವ್ಯಾಲ್ಯೂ. ಸೊ ಇಂಟೀಜರ್ ವ್ಯಾಲ್ಯೂ ಇದೆ ಅಂದ್ರೆ ನಾವಿಲ್ಲಿ ಇಂಟ್ ಅಂತ ಡಿಕ್ಲೇರ್ ಮಾಡಿರ್ತೀವಿ. ದಿಸ್ ವಿಲ್ ಬಿ ರಿಟರ್ನ್ ಟು ದ ಮೇನ್ ಫಂಕ್ಷನ್. ಈ ಮೇನ್ ಫಂಕ್ಷನ್ ಈಗ ರಿಟರ್ನ್ ಆದಾಗ ದಿಸ್ ಸಮ್ ವಿಲ್ ಬಿ ಸ್ಟೋರ್ಡ್ ಇನ್ ದಿಸ್ ವೇರಿಯಬಲ್ ಸಿ. ಸೊ ಅದಕ್ಕೆ ಸಿ ಈಕ್ವಲ್ಸ್ ಟು ಅಂತ ತಗೊಂಡಿರೋದು. ಇಲ್ಲಿಂದ ಯಾವುದೇ ವ್ಯಾಲ್ಯೂ ರಿಟರ್ನ್ ಆಗ್ತಿಲ್ಲ ಅಂದ್ರೆ ಹಿಯರ್ ದ ರಿಟರ್ನ್ ಟೈಪ್ ವಿಲ್ ಬಿ ವಾಯ್ಡ್ ಅಂಡ್ ಇಲ್ಲಿ ಫಂಕ್ಷನ್ ಕಾಲ್ ಮಾಡುವಾಗ ಸಿ ಈಕ್ವಲ್ಸ್ ಟು ಅಂತ ಬರೆಯೋ ಅವಶ್ಯಕತೆ ಇರಲ್ಲ. ಬಟ್ ಇಫ್ ದ ಫಂಕ್ಷನ್ ಇಸ್ ರಿಟರ್ನಿಂಗ್ ಅ ವ್ಯಾಲ್ಯೂ, ಸೊ ಯಾವ ರೀತಿಯಾದ ವ್ಯಾಲ್ಯೂನ ಅದು ರಿಟರ್ನ್ ಮಾಡ್ತಿದೆ ಬೇಸ್ಡ್ ಆನ್ ದಟ್ ವಿ ವಿಲ್ ಗಿವ್ ದ ರಿಟರ್ನ್ ಟೈಪ್ ಫಾರ್ ದ ಫಂಕ್ಷನ್. ಸೊ ಅದು ರಿಟರ್ನ್ ಟೈಪ್ ಅಂದ್ರೆ ಯಾವ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ ದಟ್ ವಿಲ್ ಬಿ ಗಿವನ್ ಹಿಯರ್. ಇಫ್ ಇಟ್ ಈಸ್ ರಿಟರ್ನಿಂಗ್ ಕ್ಯಾರೆಕ್ಟರ್ ವ್ಯಾಲ್ಯೂ ವಿ ವಿಲ್ ಸೇ ಕ್ಯಾರ್ ಫಂಕ್ಷನ್ ನೇಮ್. ಇಫ್ ಇಟ್ ಈಸ್ ರಿಟರ್ನಿಂಗ್ ಇಂಟೀಜರ್ ವ್ಯಾಲ್ಯೂ ಇಂಟ್ ಅಂಡ್ ದ ಫಂಕ್ಷನ್ ನೇಮ್. ಗಾಟ್ ಇಟ್? ನೆಕ್ಸ್ಟ್ ದಿಸ್ ಫಂಕ್ಷನ್ ನೇಮ್. ಈ ಫಂಕ್ಷನ್ ನೇಮ್ ಏನಿದೆ ದಿಸ್ ಶುಡ್ ಬಿ ಎ ವ್ಯಾಲಿಡ್ ಐಡೆಂಟಿಫೈಯರ್. ವ್ಯಾಲಿಡ್ ಐಡೆಂಟಿಫೈಯರ್ ಅಂದ್ರೆ ಯು ಶುಡ್ ಫಾಲೋ ದ ರೂಲ್ಸ್ ಟು ಡಿಫೈನ್ ದ ಐಡೆಂಟಿಫೈಯರ್. ಗಾಟ್ ಇಟ್? ನೆಕ್ಸ್ಟ್ ಇಲ್ಲಿ ಟೈಪ್ var1 ಟೈಪ್ var2 ಏನಿದೆ ದಿಸ್ ಟೈಪ್ ಇಸ್ ನಥಿಂಗ್ ಬಟ್ ಅಗೇನ್ ಡೇಟಾ ಟೈಪ್. ಈ ವೇರಿಯೇಬಲ್ಸ್ ಇಲ್ಲಿ ಏನ್ ಯೂಸ್ ಮಾಡ್ತಿದೀವಿ ದಟ್ ವಾಟ್ ಎವರ್ ದ ವ್ಯಾಲ್ಯೂ ದಟ್ ವೇರಿಯೇಬಲ್ ಇಸ್ ಸ್ಟೋರಿಂಗ್ ಆ ವ್ಯಾಲ್ಯೂ ಬೇಸಿಸ್ ಮೇಲೆ ಯು ವಿಲ್ ಡಿಫೈನ್ ದ ಡೇಟಾ ಟೈಪ್ ಫಾರ್ ದಟ್ ವೇರಿಯೇಬಲ್. ಅಂಡ್ ನೆಕ್ಸ್ಟ್ ಕಮಿಂಗ್ ಟು ದ ಬಾಡಿ ಆಫ್ ಫಂಕ್ಷನ್. ದಿಸ್ ಇಸ್ ದ ಬಾಡಿ ಆಫ್ ಫಂಕ್ಷನ್. ಸೊ ಬಾಡಿ ಆಫ್ ದ ಫಂಕ್ಷನ್ ಅಲ್ಲಿ ಏನ್ ಮಾಡ್ತಿದೀವಿ ವಿ ಆರ್ ಹ್ಯಾವಿಂಗ್ ಲೋಕಲ್ ಡೆಫಿನೇಷನ್ಸ್. ಸೊ ಲೋಕಲ್ ಡೆಫಿನೇಷನ್ ಅಂದ್ರೆ ವಿತ್ ಇನ್ ದ ಫಂಕ್ಷನ್ ನೀವು ಯಾವ್ದೆಲ್ಲ ವೇರಿಯೇಬಲ್ಸ್ ಯೂಸ್ ಮಾಡ್ತಿರ್ತೀರಾ ಯು ವಿಲ್ ಬಿ ಡಿಫೈನಿಂಗ್ ದೋಸ್ ವೇರಿಯೇಬಲ್ಸ್ ಇನ್ ದಿಸ್ ಲೋಕಲ್ ಡೆಫಿನೇಷನ್ ಸೆಕ್ಷನ್. ಅದಾದ್ಮೇಲೆ ಯೂಸಿಂಗ್ ದೋಸ್ ವೇರಿಯೇಬಲ್ಸ್ ನೀವು ಎಕ್ಸಿಕ್ಯೂಟೇಬಲ್ ಸ್ಟೇಟ್ಮೆಂಟ್ಸ್ ಏನೇನ್ ಬರೀತೀರಾ ಇನ್ಸ್ಟ್ರಕ್ಷನ್ಸ್ ನ ಅದನ್ನ ನೆಕ್ಸ್ಟ್ ಬರೀತೀರಾ. ಅಂಡ್ ಅಟ್ ದ ಎಂಡ್ ಈ ಪರ್ಟಿಕ್ಯುಲರ್ ಫಂಕ್ಷನ್ ಇಫ್ ಇಟ್ ಈಸ್ ರಿಟರ್ನಿಂಗ್ ಅ ವ್ಯಾಲ್ಯೂ ನೀವು ಇಲ್ಲಿ ರಿಟರ್ನ್ ಸ್ಟೇಟ್ಮೆಂಟ್ ಕೊಡ್ತೀರಾ. ಇಲ್ಲ ಏನು ರಿಟರ್ನ್ ಮಾಡ್ತಿಲ್ಲ ಅಂದ್ರೆ we will skip this return statement. So ಇದಿಷ್ಟು ನಿಮ್ಮ ಫಂಕ್ಷನ್ ಡೆಫಿನಿಷನ್ ಪಾರ್ಟ್. ನೆಕ್ಸ್ಟ್ ಒನ್ ಇಸ್ ಫಂಕ್ಷನ್ ಕಾಲ್. ಸೊ ಫಂಕ್ಷನ್ ಕಾಲ್ ಅಂದ್ರೆ ಏನು? ಇನ್ ದ ಪ್ರೀವಿಯಸ್ ಎಕ್ಸಾಂಪಲ್ ವಿ ಸಾ ಸಮ್ ಸಿ ಈಕ್ವಲ್ಸ್ ಟು ಸಮ್ ಎ ಕಾಮ ಬಿ ಅಂತ ಕಾಲ್ ಮಾಡಿದ್ವಿ ಫಂಕ್ಷನ್. ಕರೆಕ್ಟ್? ಸೊ ಸಿ ಈಕ್ವಲ್ಸ್ ಟು ಸಮ್ ಎ ಕಾಮ ಬಿ ಅಂತ ಏನಿತ್ತು ಮೇನ್ ಫಂಕ್ಷನ್ ಅಲ್ಲಿ ದಿಸ್ ಈಸ್ ದ ಫಂಕ್ಷನ್ ಕಾಲ್. ಸೊ ದಟ್ ಈಸ್ ಇನ್ವೋಕಿಂಗ್ ದ ಫಂಕ್ಷನ್ ಇನ್ ದ ರೈಟ್ ಪ್ಲೇಸ್ is known as function call. ಅಂದ್ರೆ ನಮಗೆ ಎಲ್ಲಿ ಅವಶ್ಯಕತೆ ಇರುತ್ತೆ ನಾವು ಅಲ್ಲಿ ಫಂಕ್ಷನ್ ಕಾಲ್ ಮಾಡ್ತೀವಿ. ಇನ್ವೋಕಿಂಗ್ ಮೀನ್ಸ್ ಕಾಲಿಂಗ್ ದ ಫಂಕ್ಷನ್. ಸೊ ಅದ್ರದ್ ಸಿಂಟ್ಯಾಕ್ಸ್ ಬಂದು ದ ಫಂಕ್ಷನ್ ನೇಮ್ ಅಂಡ್ ದ ಪ್ಯಾರಾಮೀಟರ್ಸ್. ಅಂದ್ರೆ ಇನ್ ದ ಪ್ರೀವಿಯಸ್ ಪ್ರೋಗ್ರಾಮ್ ಅಲ್ಲಿ ಏನಿತ್ತು ದಟ್ ವಾಸ್ ಸಮ್
ಫಂಕ್ಷನ್ ನೇಮ್ ಇದ್ದಿದ್ದು. ಪ್ಯಾರಾಮೀಟರ್ಸ್ ಅಂದ್ರೆ ನಾವು ಫಂಕ್ಷನ್ ಡೆಫಿನಿಷನ್ ಅಲ್ಲಿ ಫಂಕ್ಷನ್ ಡೆಫಿನಿಷನ್ ನಾನು ಇಂಟ್ ಸಮ್ ಇಂಟ್ ಎ ಇಂಟ್ ಬಿ ಅಂತ ಮಾಡಿರ್ತೀವಿ. ಸೊ ದಿಸ್ ಇಸ್ ಮೈ ಫಂಕ್ಷನ್ ಡೆಫಿನಿಷನ್. ಈ ಫಂಕ್ಷನ್ ಡೆಫಿನೇಷನ್ ನಾವ್ ಯಾವ ರೀತಿ ಬರ್ದಿರ್ತೀವಿ ಅದೇ ತರ ಫಂಕ್ಷನ್ ಕಾಲ್ ಆಗ್ಬೇಕು. ವಿ ವಿಲ್ ಸ್ಕಿಪ್ ದಿಸ್ ರಿಟರ್ನ್ ಟೈಪ್ ಬಿಟ್ಟು ವಿ ವಿಲ್ ಕಾಲ್ ದಟ್ ಈಸ್ ಸಮ್ ಇಂಟ್ ಎ ಏನ್ ವ್ಯಾಲ್ಯೂ ತಗೋಬೇಕು ಅದನ್ನ ಅಂಡ್ ಇಂಟ್ ಬಿ ಏನ್ ವ್ಯಾಲ್ಯೂ ತಗೊಳುತ್ತೆ ಅದನ್ನ, ದಟ್ ವಿ ವಿಲ್ ಪಾಸ್ ಇನ್ ದ ಫಂಕ್ಷನ್ ಕಾಲ್. ಗಾಟ್ ಇಟ್? ಇಫ್ ದೇರ್ ಆರ್ ನೋ ಪ್ಯಾರಾಮೀಟರ್ಸ್, ಏನು ಪ್ಯಾರಾಮೀಟರ್ಸ್ ಇಲ್ಲ ಅಂದ್ರೆ ವಿ ವಿಲ್ ಜಸ್ಟ್ ಕಾಲ್ ಸಮ್ ಅಂಡ್ ಎಂಪ್ಟಿ ಬ್ರಾಕೆಟ್ಸ್. ಏನಾದ್ರೂ ಇಲ್ಲಿ ಪ್ಯಾರಾಮೀಟರ್ಸ್ ಇದೆ ಅಂದ್ರೆ ಎಷ್ಟು ನಂಬರ್ ಆಫ್ ಪ್ಯಾರಾಮೀಟರ್ಸ್ ಡಿಫೈನ್ ಆಗಿರುತ್ತೆ ಅಷ್ಟು ನಂಬರ್ ಆಫ್ ವ್ಯಾಲ್ಯೂಸ್ ನ ಪಾಸ್ ಮಾಡಬೇಕು, ಆರ್ ಎಲ್ಸ್ ಯು ವಿಲ್ ಗೆಟ್ ಎರರ್. ಗಾಟ್ ಇಟ್? ಸೊ ದಿಸ್ ಈಸ್ your function call part. And next one is function declaration or the prototype. Function declaration or prototype ಅಂದ್ರೆ before the void main ಬರ್ದಿದ್ವಿ ಅಲ್ಲ ಇಲ್ಲಿ. So that is int sum and then int a int b ಅಂತ ಬರ್ದಿ it will end with semicolon. Function declaration ಏನಿದೆ ಅದನ್ನ ನಾವು semicolon ಅಲ್ಲಿ end ಮಾಡಬೇಕು. Got it? So it should be declared before all the other functions and after the preprocessor directives. ಅಂದ್ರೆ hash include statement ಆದ್ಮೇಲೆ we will declare the function. The function header and function prototype is almost similar and the only difference is prototype will have a semicolon at the end. So function header, it is nothing but the function definition part. That is this one, function definition. So ನೀವು ಇಲ್ಲಿ ನೋಡ್ಬೋದು ಇದೇ ತರ ನಾವು ಫಂಕ್ಷನ್ ಅದು ಪ್ರೋಟೋಟೈಪ್ ನ ಬರಿತೀವಿ, ಬಟ್ ದ ಡಿಫ್ರೆನ್ಸ್ ಇಸ್ ಈ ಫಂಕ್ಷನ್ ಹೆಡರ್ ಏನಿದೆ ಇದೇ ಬರಿತೀವಿ, ಅಟ್ ದ ಎಂಡ್ ವಿ ವಿಲ್ ಆಡ್ ಎ ಸೆಮಿಕೋಲನ್ ಅಷ್ಟೇ. ಸೊ ದಿಸ್ ಈಸ್ ದ ಸಿಂಟ್ಯಾಕ್ಸ್ ಫಾರ್ ಫಂಕ್ಷನ್ ಪ್ರೋಟೋಟೈಪ್. ಸೇಮ್ ರಿಟರ್ನ್ ಟೈಪ್ ಇದೆ ಅಂಡ್ ದೆನ್ ದ ಫಂಕ್ಷನ್ ನೇಮ್. ಇಲ್ಲಿ ವಿ ಹ್ಯಾವ್ ಜಸ್ಟ್ ಮೆನ್ಷನ್ಡ್ ಟೈಪ್ ಅಂಡ್ ಟೈಪ್. ಸೊ ನೀವು ಫಂಕ್ಷನ್ ಡಿಕ್ಲರೇಷನ್ ಮಾಡುವಾಗ ಯು ಹ್ಯಾವ್ ಟೂ ಆಪ್ಷನ್ಸ್. That is int sum ಅಂತ ಬರ್ದಿ you can just give int int. ಇಲ್ಲಿ ವೇರಿಯಬಲ್ ನೇಮ್ ಮೆನ್ಷನ್ ಮಾಡಬೇಕು ಅನ್ನೋ ನೆಸೆಸಿಟಿ ಇರಲ್ಲ. ಆರ್ int sum int a int b. ಇದು ಕೂಡ ಫಂಕ್ಷನ್ ಡಿಕ್ಲರೇಷನ್. ಬೋತ್ ಆರ್ ವ್ಯಾಲಿಡ್. ಬಟ್ ಫಂಕ್ಷನ್ ಡೆಫಿನಿಷನ್ ಅಲ್ಲಿ ನೀವು ಈ ರೀತಿ ಬರೆಯಕ್ಕಾಗಲ್ಲ. ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ನ ಫಂಕ್ಷನ್ ಡೆಫಿನೇಷನ್ ಅಲ್ಲಿ ಯೂಸ್ ಮಾಡಕ್ಕಾಗಲ್ಲ, ದಟ್ ವಿಲ್ ಬಿ ರಾಂಗ್. ಬಟ್ ಫಂಕ್ಷನ್ ಡಿಕ್ಲರೇಷನ್ ಅಲ್ಲಿ ಯು ಕ್ಯಾನ್ ಯೂಸ್ ದಿಸ್. ಜಸ್ಟ್ ಡೇಟಾ ಟೈಪ್ ನ ನೀವು ಮೆನ್ಷನ್ ಮಾಡಿ ಬಿಡ್ಬೋದು. ದಿಸ್ ಈಸ್ ವ್ಯಾಲಿಡ್. ಗಾಟ್ ಇಟ್? ಅಂಡ್ ಒನ್ ಮೋರ್ ಥಿಂಗ್, ನೀವು ಫಂಕ್ಷನ್ ಡಿಕ್ಲರೇಷನ್ ಮಾಡಿದ ತಕ್ಷಣ ಅಲ್ಲೇನೆ ಫಂಕ್ಷನ್ ಡೆಫಿನೇಷನ್ ಬರಿಬೋದು. ದಟ್ ಈಸ್ ಇಂಟ್ ಸಮ್ ಇಂಟ್ ಎ int b ಅಂತ ಬರ್ದಿ ಆದ್ಮೇಲೆ ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ದ ಬಾಡಿ ಆಫ್ ದ ಫಂಕ್ಷನ್ ಹಿಯರ್. ಅದಾದ್ಮೇಲೆ ಯು ಕ್ಯಾನ್ ರೈಟ್ ವಾಯ್ಡ್ ಮೇನ್. ದಿಸ್ ಇಸ್ ಆಲ್ಸೋ ವ್ಯಾಲಿಡ್. ಗಾಟ್ ಇಟ್? ಆದ್ರೆ ಇಫ್ ಯು ಆರ್ ರೈಟಿಂಗ್ ದ ಫಂಕ್ಷನ್ ಡೆಫಿನೇಷನ್, ಈ ಪಾರ್ಟ್ ಫಂಕ್ಷನ್ ಡೆಫಿನೇಷನ್ ಏನಿದೆ, ಇಫ್ ಯು ಆರ್ ರೈಟಿಂಗ್ ದಟ್ ಆಫ್ಟರ್ ದ ವಾಯ್ಡ್ ಮೇನ್, ಆ ತರ ಬರೆಯುವಾಗ ಮಾತ್ರ ಸಪರೇಟ್ಲಿ ಯು ನೀಡ್ ಟು ಡೂ ದ ಫಂಕ್ಷನ್ ಡಿಕ್ಲರೇಷನ್. ಗಾಟ್ ಇಟ್? ಸೊ ನಾವು ಲೆಟ್ಸ್ ರನ್ ದ ಪ್ರೋಗ್ರಾಮ್. ಈ ಪ್ರೀವಿಯಸ್ಲಿ ನಾವು ಒಂದು ಪ್ರೋಗ್ರಾಮ್ ಏನ್ ಡಿಸ್ಕಸ್ ಮಾಡಿದೀವಿ, ಜಸ್ಟ್ ರನ್ ಅಂಡ್ ಲೆಟ್ಸ್ ಜಸ್ಟ್ ರನ್ ದಟ್. ಸಿ ದಿಸ್ ಈಸ್ ದ ಪ್ರೋಗ್ರಾಮ್ ವಿ ಹ್ಯಾಡ್ ಡಿಸ್ಕಸ್ಡ್. ನಮ್ದು ಫಂಕ್ಷನ್ ಡಿಕ್ಲರೇಷನ್ ಆಗಿದೆ ಇಲ್ಲಿ. ಅಂಡ್ ದೆನ್ ವಿ ಹ್ಯಾವ್ ವಾಯ್ಡ್ ಮೇನ್ ಒಳಗಡೆ ವಿ ಹ್ಯಾವ್ ಟೇಕನ್ ದ ಫಂಕ್ಷನ್ ಕಾಲ್ ಹಿಯರ್. ಅದಾದ್ಮೇಲೆ ದಿಸ್ ಈಸ್ ದ ಫಂಕ್ಷನ್ ಡೆಫಿನಿಷನ್ ಪಾರ್ಟ್. ಗಾಟ್ ಇಟ್? ಸೊ ನಾವು ಲೆಟ್ಸ್ ರನ್ ದಿಸ್. ಸಿ ಇಲ್ಲಿ ಇಟ್ ಈಸ್ ರಿಟರ್ನಿಂಗ್ ದ ವ್ಯಾಲ್ಯೂ ಎಸ್. ಈ ಎಸ್ ವ್ಯಾಲ್ಯೂ ಅಂದ್ರೆ ಸಮ್ ಏನ್ ಬರುತ್ತೆ ದಟ್ ವಿಲ್ ಬಿ ಸ್ಟೋರ್ಡ್ ಇನ್ ದಿಸ್ ವ್ಯಾಲ್ಯೂ ಸಮ್. Let's enter the two numbers. Let's give it as 3 and 4. See, the sum is 7. ಅಂದ್ರೆ ಇಲ್ಲಿ ನಾವೇನ್ ಪ್ರಿಂಟ್ ಸ್ಟೇಟ್ಮೆಂಟ್ ಕೊಟ್ಟಿರ್ಲಿಲ್ಲ. ಇನ್ ದ ಫಂಕ್ಷನ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ಏನಿದೆ ಅಲ್ಲಿ ಏನು ಪ್ರಿಂಟ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ದ ಪ್ರಿಂಟ್ ಸ್ಟೇಟ್ಮೆಂಟ್ ಎಲ್ಲಿರೋದು, ಇಟ್ ಈಸ್ ಇನ್ ದ ಮೇನ್ ಫಂಕ್ಷನ್. ಸೊ ಇಲ್ಲಿಂದ ರಿಟರ್ನ್ ಆಗಿದ್ ವ್ಯಾಲ್ಯೂ ಇಟ್ ಈಸ್ ಸ್ಟೋರ್ಡ್ ಇನ್ ದ ವೇರಿಯಬಲ್ ಸಮ್. ಸೊ ಆ ವೇರಿಯಬಲ್ ಸಮ್ ಅಲ್ಲಿ ಏನ್ ಸ್ಟೋರ್ ಆಗಿದೆ, ವಿ ಆರ್ ಪ್ರಿಂಟಿಂಗ್ ದಟ್ ಪರ್ಟಿಕ್ಯುಲರ್ ವ್ಯಾಲ್ಯೂ. So now let's go to the next topic.
ಕ್ಯಾಟಗರೀಸ್ ಆಫ್ ಫಂಕ್ಷನ್. ಸೊ ಇಲ್ಲಿವರೆಗೂ ನಾವು ಫಂಕ್ಷನ್ ಡಿಫೈನ್ ಮಾಡ್ಕೊಂಡ್ವಿ, ಎಲ್ಲ ಮಾಡಿದ್ವಿ. ಸೊ ಈ ಫಂಕ್ಷನ್ಸ್ ಅಲ್ಲಿ ಯಾವ್ಯಾವ ಟೈಪ್ಸ್ ಬರುತ್ತೆ ಅಂತ ನೋಡೋಣ. ದಟ್ ಈಸ್ ಫಸ್ಟ್ ಒನ್ ಇಸ್ ಫಂಕ್ಷನ್ ವಿತ್ ನೋ ಪ್ಯಾರಾಮೀಟರ್ ಅಂಡ್ ನೋ ರಿಟರ್ನ್ ವ್ಯಾಲ್ಯೂಸ್. ಅಂದ್ರೆ ಆ ಫಂಕ್ಷನ್ ಅಲ್ಲಿ ನಮ್ದು ಪ್ಯಾರಾಮೀಟರ್ ಲಿಸ್ಟ್ ಇರಲ್ಲ ಅಂಡ್ ಆ ಫಂಕ್ಷನ್ ಇಂದ ಯಾವುದೇ ವ್ಯಾಲ್ಯೂ ಮೇನ್ ಫಂಕ್ಷನ್ ಗೆ ರಿಟರ್ನ್ ಆಗ್ತಿರಲ್ಲ. ನೆಕ್ಸ್ಟ್ ದ ಸೆಕೆಂಡ್ ಒನ್ ಇಸ್ ನೋ ಪ್ಯಾರಾಮೀಟರ್ ವಿತ್ ರಿಟರ್ನ್ ವ್ಯಾಲ್ಯೂ. ಅಂದ್ರೆ ದೇರ್ ಇಸ್ ನೋ ಪ್ಯಾರಾಮೀಟರ್ ಲಿಸ್ಟ್ ಬಟ್ ದ ಫಂಕ್ಷನ್ ವಿಲ್ ರಿಟರ್ನ್ ಎ ವ್ಯಾಲ್ಯೂ ಟು ದ ವಾಯ್ಡ್ ಮೇನ್. ಗಾಟ್ ಇಟ್? ಅಂಡ್ ನೆಕ್ಸ್ಟ್ ಒನ್ ಇಸ್ ಇಟ್ ಹ್ಯಾಸ್ ಅ ಪ್ಯಾರಾಮೀಟರ್ ಅಂಡ್ ನೋ ರಿಟರ್ನ್ ವ್ಯಾಲ್ಯೂ. ಅಂದ್ರೆ ವಾಯ್ಡ್ ಮೇನ್ ಗೆ ಯಾವುದೇ ರೀತಿ ವ್ಯಾಲ್ಯೂಸ್ ರಿಟರ್ನ್ ಆಗಲ್ಲ, ಬಟ್ ಇಟ್ ವಿಲ್ ಟೇಕ್ ದ ಪ್ಯಾರಾಮೀಟರ್ ವ್ಯಾಲ್ಯೂಸ್ ಫ್ರಮ್ ದ ಮೇನ್ ಫಂಕ್ಷನ್. ಅಂಡ್ ಲಾಸ್ಟ್ ಒನ್ ಇಸ್ ಫಂಕ್ಷನ್ ವಿತ್ ಪ್ಯಾರಾಮೀಟರ್ ಅಂಡ್ ವಿತ್ ರಿಟರ್ನ್ ವ್ಯಾಲ್ಯೂಸ್. ಸೊ ಇದ್ 4 ಟೈಪ್ಸ್ ಏನಿದೆ, ದಿಸ್ ವಿ ವಿಲ್ ಸ್ಟಡಿ ಇನ್ ದ ನೆಕ್ಸ್ಟ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಡೂ ಲೈಕ್ ದ ವಿಡಿಯೋ ಅಂಡ್ subscribe to our channel, Ved IQ Classes. Thank you.